ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಕಳೆದ ತರಗತಿಯಲ್ಲಿ ಈ ಅವಶ್ಯಕ ಕನ್ನಡದ ಪ್ರಥಮ ವರ್ಷದ ಅವಶ್ಯಕ ಕನ್ನಡದ ದುರ್ಯೋಧನ ವಿಲಾಪ ಅನ್ನುವ ಪದ್ಯವನ್ನ ಗಮನಿಸಿದ್ವಿ. ಅಲ್ಲಿ ದುರ್ಯೋಧನನು ಯಾವ ರೀತಿಯಾದಂಥ ತನ್ನ ಭಾವನೆಯನ್ನ ವ್ಯಕ್ತಪಡಿಸ್ತಾನೆ, ಜೊತೆಗೆ ಅಲ್ಲಿ ರಣರಂಗದಲ್ಲಿ ಬಿದ್ದಿರುವಂತಹ ಶವಗಳನ್ನ ಕಂಡು ಆತನ ಭಾವನೆ ಯಾವ ರೀತಿಯಾಗಿ ವ್ಯಕ್ತಪಡಿಸುತ್ತೆ ಮತ್ತು ಅವನ ಮನಸ್ಥಿತಿ ಹೇಗಿತ್ತು, ಅವನ ಸ್ನೇಹ ಸಂಬಂಧ ಹೇಗಿತ್ತು, ಸಹೋದರ ಸಂಬಂಧ ಹೇಗಿತ್ತು, ಅರ್ಜುನನ ಮಗನಾದಂಥ ಅಭಿಮನ್ಯುನ ಕಂಡು ಅವನ ಭಾವನೆ ಯಾವ ರೀತಿಯಾಗಿ ಅವನ ವೀರತ್ವದ ಬಗ್ಗೆ ಹೇಳ್ತು. ಈ ಎಲ್ಲ ವಿಚಾರಗಳನ್ನ ನಾವು ಕಳೆದ ತರಗತಿಯಲ್ಲಿ ಕಂಡುಕೊಂಡ್ವಿ. ಈಗ ಎರಡನೆಯ ಪದ್ಯ ಭಾಗದಲ್ಲಿ ಬರುವಂಥದ್ದು, ಎರಡನೆಯ ಪದ್ಯದ್ದು ವಚನಗಳು ಅನ್ನುವಂಥದ್ದು. ಅಲ್ಲಿ 3 ಜನ ವಚನಕಾರರ ವಚನಗಳನ್ನು ನಿಮಗಿಟ್ಟಿದ್ದಾರೆ. ಒಬ್ರು ಅಲ್ಲಮಪ್ರಭು ಅನ್ನುವಂಥವ್ರು, ಇನ್ನೊಬ್ರು ಗಟ್ಟಿವಾಳಯ್ಯ ಅನ್ನುವಂಥವ್ರು, ಇನ್ನೊಬ್ರು ಅಕ್ಕಮಹಾದೇವಿ. ಈ ಅಲ್ಲಮಪ್ರಭು, ಗಟ್ಟಿವಾಳಯ್ಯ, ಅಕ್ಕಮಹಾದೇವಿ ಅವರ ವಚನಗಳನ್ನ ನಾವು ನೋಡೋಕ್ಕಿಂತ ಪೂರ್ವದಲ್ಲಿ ವಚನ ಅಂದ್ರೆ ಏನು ಅಥವಾ ವಚನ ಸಾಹಿತ್ಯ ಅನ್ನುವಂಥದ್ದು ಹೇಗೆ ಹುಟ್ಕೊಳ್ತು, ಹೇಗೆ ಬಂತು, ಅದು ಪ್ರಚಲಿತವಾಗಿ ಅದರ ವಿಚಾರಧಾರೆಗಳು ಹೇಗಿದ್ದಾವೆ, ಏನು ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗೋಣ. ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟವಾದಂತಹ ಬಹು ಅಮೂಲ್ಯವಾದಂತಹ ಭಾಗವೆಂದರೆ ಇದು ವಚನ ಸಾಹಿತ್ಯ. ವಚನ ಸಾಹಿತ್ಯ ಅನ್ನುವಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಒಂದು ಶ್ರೇಷ್ಠತೆಯಾದಂತಹ ಒಂದು ರೂಪ, ಸಾಹಿತ್ಯ ರೂಪ ಈ ವಚನ. ಈ ಬಗೆಯ ಸಾಹಿತ್ಯದ ಉದಾಹರಣೆಗಳು ವಿರಳವಾಗಿ, ಕ್ವಚಿತವಾಗಿ, ಬಿಡಿ ಬಿಡಿಯಾಗಿ ಇತರೆ ಕೆಲವು ಭಾಷೆಗಳ ಸಾಹಿತ್ಯದಲ್ಲಿ ಸಿಕ್ಕಬಹುದಾದರೂ ವಚನಗಳು ಸಾಹಿತ್ಯದ ಒಂದು ಪ್ರಕಾರವಾಗಿ ನೇರ್ಪಟ್ಟಿದ್ದು ಕನ್ನಡದಲ್ಲಿಯೇ ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ವಚನ ಸಾಹಿತ್ಯಕ್ಕಿಂತ ಪೂರ್ವದೊಳಗಿರುವಂತಹ ಬೇರೆ ವಿಚಾರ ಅಂದ್ರೆ ಈ ಬೇರೆ ಬೇರೆ ಸಾಹಿತ್ಯದ ರೂಪಗಳನ್ನು ನೋಡುವುದಾದ್ರೆ ಈ ವಚನ ಸಾಹಿತ್ಯಕ್ಕಿಂತಲೂ ಅವು ಭಿನ್ನವಾಗಿರುವಂಥವು. ಯಾವುದರಿಂದ ಆಕಾರವನ್ನು ಪಡ್ಕೊಂಡಿರುವಂಥದ್ದು ಅಥವಾ ಇನ್ನೊಂದು ಸಂಸ್ಕೃತದಿಂದ ಬಂದಿರುವಂಥದ್ದು ಅಥವಾ ಬೇರೆ ಬೇರೆ ರೂಪರೇಷೆಗಳನ್ನು ಪಡ್ಕೊಂಡು ಆ ಸಾಹಿತ್ಯ ಉದಯ ಆಗಿರ್ಬೋದು. ಆದರೆ ಈ ವಚನ ಸಾಹಿತ್ಯ ಅನ್ನುವಂಥದ್ದು ಕನ್ನಡದಲ್ಲಿಯೇ ಹುಟ್ಕೊಂಡಿರುವಂಥದ್ದು, ಒಂದು ವಿಶಿಷ್ಟ ಸಾಹಿತ್ಯ ರೂಪವಾಗಿ ಕಂಡಿರುವಂಥದ್ದು, ಅದು ಒಂದು ವಿಶೇಷವಾಗಿಯೂ ಕೂಡ ಕಾಣ್ತಾ ಇರುವಂಥದ್ದು ನಮಗ ಬಹಳ ಒಂದು ಹೆಮ್ಮೆಯ ವಿಚಾರ. ಜೊತೆಗೆ ಜನಸಾಮಾನ್ಯರಿಗೆ ತಲುಪುವ ಒಂದು ನೆಲೆಗಟ್ಟಿನಲ್ಲಿ ಈ ವಚನ ಸಾಹಿತ್ಯ ಇತ್ತು. ಅಂತೆಯೇ ವಚನ ಸಾಹಿತ್ಯವು ಕನ್ನಡ ನುಡಿ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಅಪೂರ್ವ ಕಾಣಿಕೆ ಎಂದು ಕನ್ನಡಿಗರು ಹೆಮ್ಮೆ ಪಡಬೇಕಾಗಿದೆ. ಇದು ವಿಶ್ವ ಸಾಹಿತ್ಯದೊಳಗ ಒಂದು ಶ್ರೇಷ್ಠವಾದಂತಹ, ಉತ್ಕೃಷ್ಟವಾದಂತಹ ಒಂದು ಸಾಹಿತ್ಯ ರೂಪ ಈ ವಚನ ಸಾಹಿತ್ಯ ರೂಪ ಆಗಿದೆ ಅಂತ ಹೇಳಿ ನಾವಿಲ್ಲಿ ಕಂಡ್ಕೋಬಹುದು. ಅಂದ್ರೆ ವಚನ ಸಾಹಿತ್ಯ ಒಂದು ದೇಶೀಯ ಮಟ್ಟವನ್ನ ಹೊಂದಿದ್ರು ಸಹಿತ ಅದು ವಿಶ್ವ ಸಾಹಿತ್ಯಕ್ಕೆ, ಬೇರೆ ಬೇರೆಯ ಸಾಹಿತ್ಯದ ರೂಪಕ್ಕೆ ನಿಲುಕದೇ ಇರುವಂತ ಒಂದು ಸಾಹಿತ್ಯ ರೂಪ ಇದು ಆಗಿದೆ. ಅಂದ್ರೆ ಸರಾಗವಾಗಿ, ಸರಳವಾಗಿ ಮತ್ತು ಸುಲಲಿತವಾಗಿ ಅರ್ಥ ಆಗುವುದ್ರ ಜೊತೆಗೆ ಬದುಕಿನ ನಡತೆ ಭಿನ್ನತೆಗಳನ್ನ ತೋರ್ಪಡಿಸುವಂಥದ್ದೇ ಈ ವಚನಗಳ ಒಂದು ವೈಶಿಷ್ಟ್ಯ. ಸಂಸ್ಕೃತದ ಹಿರಿಮೆಯಿಂದ ಬಂದಂತ ಎಷ್ಟೋ ಸಾಹಿತ್ಯದ ಒಳಗನೆ ಇದು ಸಡಿಲವಾಗಿ, ಹೌದಾ, ಸಡಿಲವಾಗಿ ಕನ್ನಡದ ಹೆಚ್ಚಳ ಬೆಳೆದಿದ್ದು ಈ ವಚನ ಸಾಹಿತ್ಯದಿಂದ. ಬೇರೆ ಬೇರೆ ಸಾಹಿತ್ಯಗಳು ಸಂಸ್ಕೃತದ ಒಂದು ನೆಲೆಯನ್ನು ಪಡ್ಕೊಂಡು ಬಂದ್ರೆ ಇದು ವಚನ ಸಾಹಿತ್ಯ ಏನಿದೆಯಲ್ಲ ಕನ್ನಡದಲ್ಲಿಯೇ ಒಂದು ಹೆಚ್ಚಳವಾಗಿ ಬೆಳೆದಿರುವಂತ ಒಂದು ಸಾಹಿತ್ಯ ರೂಪ. ಪದ್ಯದ ವ್ಯಾಮೋಹ ಸರಿದು ಗದ್ಯಕ್ಕೆ ಪುರಸ್ಕಾರ ದೊರೆತಿದ್ದು ವಚನ ಸಾಹಿತ್ಯದಿಂದಲೇ. ಎಲ್ಲವೂ ನೋಡಿರ್ಬೇಕಾರಿ, ಹಳೆಗನ್ನಡಿದ್ದು ಅಂದ್ರೆ ಎಲ್ಲವೂ ಪದ್ಯದೊಳಗೆ ಇರ್ತಾವ, ಎಲ್ಲೆಲ್ಲೋ ಒಂದೊಂದೊಂದು ವಚನಗಳು ಬರ್ತಾವ, ಅಂದ್ರೆ ಚಂಪು ಸಾಹಿತ್ಯದೊಳಗೆ ಇರುವಂತವು. ಇವ್ರು ಏನ್ ಮಾಡಿದ್ರು, ಆ ಪದ್ಯವನ್ನ ಬಿಟ್ಟು ಅಥವಾ ಪದ್ಯದ ವ್ಯಾಮೋಹವನ್ನ ಸರಿಸಿ ಗದ್ಯದ ಪುರಸ್ಕಾರಕ್ಕೆ ಹೆಚ್ಚು ಆದ್ಯತೆಯನ್ನ ಈ ವಚನಕಾರರು ಕೊಟ್ರು. ಹಿಂಗಾಗಿ ಇದು ಒಂದು ವಚನ ಸಾಹಿತ್ಯವು ವಿಶೇಷವಾಗಿಯೇ ಬೆಳೀತು. ಬಹುಕಾಲದಿಂದಲೂ ಪಂಡಿತರ ತುತ್ತಾಗಿದ್ದ, ವಿಶಿಷ್ಟ ವರ್ಗದವರ ಸ್ವತ್ತಾಗಿದ್ದಂತ ಈ ಸರಸ್ವತಿಯ ಸಂಸ್ಕೃತ ಭಂಡಾರವನ್ನ ಕಡೆಗಣಿಸಿ ತಮ್ಮ ಅನುಭವದ ಕಮ್ಮಟದಲ್ಲಿಯೇ ಅಚ್ಚೊತ್ತಿದ ವಚನ ನಾಣ್ಯಗಳು ಜನಸಾಮಾನ್ಯರಿಗೆಲ್ಲ ಸಲ್ಲುವಂತೆ ಹರಡಿರುವುದು ವಚನಕಾರರ ಒಂದು ಶ್ರೇಯಸ್ಸು. ಹೌದಾ, ಪಂಡಿತರಿಗೆ ಮಾತ್ರ ಅಥವಾ ಮೇಲ್ವರ್ಗದವರಿಗೆ, ಉನ್ನತ ಶಿಕ್ಷಣವನ್ನು ಪಡೆದವ್ರಿಗೆ ಮಾತ್ರ
ಆ ಮೇಲಿನ ಅಂದ್ರೆ ಸಾಹಿತ್ಯವನ್ನ ಅರಿತುಕೊಳ್ಳಕ್ ಸಾಧ್ಯ ಇತ್ತು. ಈ ವಚನ ಸಾಹಿತ್ಯ ಬರೋಕ್ಕಿಂತ ಪೂರ್ವದೊಳಗ ಆ ಜ್ಞಾನ ಇರಬೇಕು. ಹೌದಾ? ಅವನು ಓದಲು ಬರೆಯಲು ಬಲ್ಲವನಿದ್ದಂದ್ರೆ ಮಾತ್ರ ಆ ಸಾಹಿತ್ಯವನ್ನು ಅರಿತುಕೊಳ್ಳಕ್ ಸಾಧ್ಯ ಇತ್ತು. ಈ ವಚನ ಸಾಹಿತ್ಯ ಬಂದ ಮೇಲೆ ಏನಾಯ್ತು ಅಂದ್ರೆ ಜನಸಾಮಾನ್ಯರು ಸಹಿತ ಈ ಒಂದು ವಚನದ ರೂಪರೇಷೆಯನ್ನು ಇಟ್ಕೊಂಡು ಬರೆಯುವಂತ ಕಾರ್ಯಕನಿಯಾದ್ರು, ಹೇಳುವಂತ ಒಂದು ಕಾರ್ಯಕನಿಯಾದ್ರು. ನಂತರ ಸಮಾಜದ ಓರೆ ಕೋರೆಗಳನ್ನ ತಿದ್ದುವಂತ ಕೆಲಸನು ಇವರು ಮಾಡಿದ್ರು. ಅದೇ ಹೇಳ್ತಾರೆ ಮುಂದೆ ಅವ್ರದ್ದು, ದೇವವಾಣಿಯು ಜನವಾಣಿಯಾಗುವುದು ಅಸಾಧ್ಯವಾದಾಗ ಜನವಾಣಿಯನ್ನೇ ದೇವರ ವಾಣಿಯ ಮಟ್ಟಕ್ಕೇರಿಸಿದ್ದ ಪವಾಡ ಈ ವಚನಕಾರದು. ಏನದು? ದೇವವಾಣಿಯು ಜನವಾಣಿಯಾಗುವುದು ಅಸಾಧ್ಯವಾದದ್ದು, ಆದ್ರೆ ಜನವಾಣಿಯನ್ನೇ ದೇವರ ವಾಣಿಯ ಮಟ್ಟಕ್ಕೇರಿಸಿದಂತ ಈ ಪವಾಡ ಪುರುಷರು ಯಾರು ಅಂದ್ರೆ ವಚನಕಾರರು. ವಚನ ಸಾಹಿತ್ಯದ ಕಾಲಮಾನದಿಂದ ಹಲವು ವಿಸ್ತಾರವಾಗಿದ್ದಂತೆ ಸ್ಥೂಲಮಾನದಿಂದ ವಿಪುಲವೂ ಆಗಿದೆ. ವಚನಕಾರರ ವೈಯಕ್ತಿಕ ಸ್ವಭಾವ, ಅನುಭವ, ದೃಷ್ಟಿಗನುಸಾರವಾಗಿ ಈ ಸಾಹಿತ್ಯದಲ್ಲಿ ವೈವಿಧ್ಯತೆಯು ಬೇಕಾದಷ್ಟಿದೆ. ವಚನ ಸಾಹಿತ್ಯದ ಮೂಲವನ್ನ ಸಂಶೋಧಿಸಲು ಹೊರಟ ಪಂಡಿತರಲ್ಲಿ ಕೆಲವರಿಗೆ ಅದರ ಉಗಮ ಬಸವಣ್ಣನವರಿಗಿಂತಲೂ ಕಿಂಚಿತ ಪೂರ್ವದಲ್ಲಿ ಇರಬಹುದೆಂಬುದು ಅನ್ನುವಂಥದ್ದನ್ನ ಸಂದೇಹ ಉಂಟಾಗಿದ್ರು. ಆ ವಾಹಿನಿ ಕಣ್ಣಿಗೆ ಕಾಣುವಣಿತು, ಹೆಸರ ಹೊಂದುವಣಿತು ವಿಶಾಲವಾದದ್ದು ಬಸವಣ್ಣವರ ಕಾಲದಲ್ಲಿಯೇ. ಬಸವಣ್ಣವರ ಪೂರ್ವದಲ್ಲಿಯೇ ವಚನ ಸಾಹಿತ್ಯ ಇತ್ತು, ವಚನ ಸಾಹಿತ್ಯ ಉಟ್ಕೊಂಡಿತ್ತು, ವಚನಕಾರ ಇದ್ರು ಅನ್ನುವಂಥದ್ದು ಐತಿಹ್ಯ ಇರುವಂಥದ್ದು. ಆದ್ರೆ ಹೆಚ್ಚು ಪ್ರಚಾರ ಪಡ್ಕೊಂಡಿರೋದು ಯಾರ ಕಾಲದೊಳಗಂದ್ರೆ ಈ ಬಸವಣ್ಣವರ ಕಾಲದಲ್ಲಿಯೇ. ಒಂದು ಹೋರಾಟದ ಮನೋಭಾವವನ್ನು ಇಟ್ಕೊಂಡು ಎಲ್ಲ ಶರಣರನ್ನ ಒಗ್ಗೂಡಿಸಿ ಆ ಒಂದು ಸಂಸತ್ತಿನ ರೀತಿ ಒಳಗ ಎಲ್ಲ ರಾಜ್ಯದಿಂದ ಬಂದಂತವರನ್ನ ಒಗ್ಗೂಡಿಸಿ ಆ ಜನಸಾಮಾನ್ಯರ ಬದುಕಿಗೆ ದಾರಿದೀಪ ಆಗುವಂಥದ್ದು, ಜೊತೆಗೆ ಬದುಕಂದ್ರೆ ಹೇಗಿರ್ಬೇಕು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಂತ ಈ ಕಾಲ ಯಾರ್ದು ಅಂದ್ರೆ ಬಸವಣ್ಣವರ ಕಾಲದ ಮಾನದಲ್ಲಿ ಆಗಿರುವಂಥದ್ದು. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿಯೂ ವಚನದ ಸಮೃದ್ಧ ಬೆಳೆಯನ್ನ ಕಾಣಬಲ್ಲೆವು. ಆಧುನಿಕವಾಗಿಯೂ ಕೂಡ ಹಲವಾರು ವಚನಕಾರರು ವಚನ ರಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವಿಚಾರ ವೈವಿಧ್ಯ, ವಿಶಿಷ್ಟ ಸರಳ ಶೈಲಿಯ ರಚನಾಕ್ರಮ, ಅನನ್ಯ ಜೀವನ ಮೌಲ್ಯಗಳನ್ನ ಪ್ರತಿಪಾದಿಸುವ ವಚನ ಸಾಹಿತ್ಯವು ಸಾರ್ವಕಾಲಿಕ ಮೌಲ್ಯವನ್ನ ಹೊಂದಿರುವಂಥದ್ದು. ಈ ವಚನ ಸಾಹಿತ್ಯ ಏನಿದೆ ಅಲ್ಲ, ಸರ್ವಕಾಲಿಕಕ್ಕೂ ಇದು ಮೌಲ್ಯವನ್ನ ಹೊಂದಿರುವಂಥದ್ದು. ಇಲ್ಲಿ ಯಾರು ತಿಳಿದೇ ಇರುವಂಥದ್ದು ಏನಿಲ್ಲ. ವಚನ ಸಾಹಿತ್ಯದ ರೂಪರೇಷೆಗಳು ತಿಳಿದೇ ಇಲ್ಲ ಅನ್ನುವಂಥ ವಿಚಾರ ಯಾರಿಗೂ ಬರೋದಿಲ್ಲ. ಅಷ್ಟೊಂದು ಸರಳವಾಗಿ ಅರ್ಥ ಆಗುವ ರೀತಿ ಒಳಗ ಈ ವಚನ ಸಾಹಿತ್ಯ ಇದ್ದಾವೆ. ಮೊದಲನೇ ವಚನಕಾರರಾಗಿರುವಂತ ಈ ವಚನಗಳು ನಿಮಗೆ ಸಿಲೆಬಸ್ಗಿರುವಂಥದ್ದು, ಪಠ್ಯಕ್ರಮದಲ್ಲಿ ಇರುವಂತ ವಚನಗಳಲ್ಲಿ ಮೊದಲನೇ ವಚನಕಾರ ಯಾರು ಅಂದ್ರೆ ಅಲ್ಲಮ ಪ್ರಭು. ಈ ಅಲ್ಲಮ ಪ್ರಭು ಅವರ ಪರಿಚಯವನ್ನು ನೋಡೋದಾದ್ರೆ, ಶಿವಮೊಗ್ಗ ಜಿಲ್ಲೆಯ ಬೆಳ್ಳಿಗಾವೆ ಇವರ ಜನ್ಮಸ್ಥಳ. ಇವರ ಕಾಲ 1160 ಅಂತ ಹೇಳ್ತಾರೆ. ಯೌವನದಲ್ಲಿಯೇ ವಿರಕ್ತಿಯುತ್ತ ಮುಖ ಮಾಡಿ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆ ಬಾರಿಸುವ ಸೇವೆ ಮಾಡುತ್ತಿದ್ದನು. ಶಿವನ ಧ್ಯಾನದಲ್ಲಿ ಆಸಕ್ತನಾಗಿ ಆಳವಾದ ಆತ್ಮಚಿಂತನೆ ನಡೆಸಿ ತನ್ನ ಕಾಣಿಕೆಯನ್ನ ವಚನಗಳಲ್ಲಿ ಪ್ರಕಟಿಸಿದ್ದಾನೆ. ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದ. ಬಸವಣ್ಣ, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಸಕಲೇಶ ಮಾದರಸರ ಮೊದಲಾದ ಶರಣರಿಗೆ ಏನ್ ಮಾಡಿದ್ದಾನೆ? ಮಾರ್ಗದರ್ಶಕನಾಗಿದ್ದನು. ಇವರು ಜನಿಸಿದ್ದೆಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಈ ತರ ಜನಿಸಿರುವಂತ ಸ್ಥಳ. ಇವರು ಯೌವನದಲ್ಲಿ ವಿರಕ್ತಿಯನ್ನು ಹೊಂತಾರೆ. ಬಹಳ ವ್ಯಾಮೋಹಿತರಾಗಿದ್ರು. ಒಂದು ಸಾರಿ ಮಾಯ ಅನ್ನುವಂಥವ್ರನ್ನ ಮದುವೆ ಆಗ್ತಾರೆ. ಮದುವೆ ಆಗಿ ಸಂಸಾರನೇ ಒಂದು ಉನ್ನತವಾದಂತ ಬದುಕು ಅನ್ನುವಂಥ ರೀತಿ ಒಳಗೆ ಅವರು ಸಂಸಾರ ಮಾಡ್ಬೇಕಾದ್ರೆ ಒಂದು ಕತೆ ಇರುವಂಥದ್ದು. ಅಲ್ಲೇನಾಗತ್ತೆ, ಆ ಮಾಯೆ ಜ್ವರದಿಂದ ಬಳಲ್ತಾ ಇರ್ತಾಳೆ ಅನ್ನುವಂಥದ್ದು. ಜ್ವರದಿಂದ ಬಳಲಿ ತೀರ್ಕೊಳ್ತಾಳೆ. ತೀರ್ಕೊಂಡಾಗ ಈತ ಇನ್ನೇನು ಈ ಬದುಕೇ ಮುಗಿದೋಯ್ತು ಅನ್ನುವಂಥ ರೀತಿಯಲ್ಲಿ ಆತ ಅನ್ಕೊಂಡು
ಇನ್ನು ಬದುಕೋದಾದ್ರೂ ಯಾಕೆ ಅನ್ನುವಂಥ ವಿಚಾರ ಇಟ್ಕೊಂಡಿರ್ತಾನೆ ಅನ್ನುವಂಥ ಒಂದು ಕತೆ ಬರುತ್ತೆ. ಆ ರೀತಿ ಬದುಕಿನಲ್ಲಿ ವೈರಾಗ್ಯತೆಯನ್ನ, ವಿರಕ್ತಿಯನ್ನ ಪಡ್ಕೊಂಡಂತ ಈತ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆ ಬಾರಿಸುವ ಸೇವೆ ಮಾಡ್ತಿದ್ದ. ಶಿವನ ಧ್ಯಾನದಲ್ಲಿ ಆಸಕ್ತನಾಗಿ ಆಳವಾದಂತ ಆತ್ಮಚಿಂತನೆಯನ್ನು ಕೂಡ ಈತ ಮಾಡ್ತಾ ಇದ್ದ. ಶಿವನ ಧ್ಯಾನದಲ್ಲಿ ಆಸಕ್ತನಾದಂತ ಈತ ತನ್ನ ವಚನಗಳಲ್ಲಿ ಹಲವಾರು ರೀತಿಯಾಗಿ ವಿಚಾರಗಳನ್ನು ಪ್ರಕಟಿಸ್ತಾ ಹೋಗ್ತಾರೆ. ಅನುಭವ ಮಂಟಪದ ಅಧ್ಯಕ್ಷರು ಕೂಡ ಆಗ್ತಾರೆ. ಅಲ್ಲಿ ಅಧ್ಯಕ್ಷರಾದಂಥ ಇವರು ಬಸವಣ್ಣ, ಅಕ್ಕಮಾದೇವಿ, ಚನ್ನಬಸವಣ್ಣ, ಸಕಲೇಶ ಮಾದರಸ ಇವರೆಲ್ಲರ ಶರಣರಿಗೆ ಮಾರ್ಗದರ್ಶಕರು ಕೂಡ ಇವರಾಗಿರ್ತಾರೆ. ಅಲ್ಲಮ್ಮ ಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಹಾಗೂ ವಿಮರ್ಶಾ ಅಂಶಗಳನ್ನೊಳಗೊಂಡ ಸತ್ಯಾನ್ವೇಷಣೆಯ ದಿಕ್ಕಿಗೆ ಕೊಂಡೊಯ್ಯುತ್ತವೆ. ಇವರ ವಚನಗಳು ಹೇಗಿದಾವೆ ಅಂದ್ರೆ ಸತ್ಯಾನ್ವೇಷಣೆ ಮತ್ತು ವಿಚಾರಾತ್ಮಕವಾದಂತಹ, ಪ್ರತಿಭಟನಾತ್ಮಕವಾಗಿರುವಂತಹ, ವಿಮರ್ಶೆಯನ್ನು ಒಳಗೊಂಡಿರುವಂತಹ ದಿಕ್ಕಿಗೆ ಕೊಂಡೊಯ್ಯುತ್ತವೆ. ಇಂತಹ ಸಂದರ್ಭದಲ್ಲಿ ಅವನ ವಾಕ್ಯೋಕ್ತಿ ಹಾಗೂ ಪದಪ್ರಯೋಗಗಳು ನೇರವಾಗಿರುತ್ತವೆ. ಇಂತಹ ಸಂದರ್ಭದಲ್ಲಿ ಈ ಅಲ್ಲಮನ ವಚನದ ಒಂದು ವೈಶಿಷ್ಟ್ಯತೆ ಏನಂದ್ರೆ ಆ ವಾಕ್ಯ ರಚನೆ ಅಥವಾ ಪದಪ್ರಯೋಗ ಎಂಥದ್ದು ಅಂದ್ರ ನೇರವಾಗಿರುವಂಥದ್ದು. ಹೇಳಲಿಚ್ಛಿಸಿದ್ದನ್ನ ಅಳುಕದೆ ಹೇಳುವುದು ಇವರ ವಚನಗಳ ಒಂದು ವೈಶಿಷ್ಟ್ಯ. ತಾನು ಪಡೆದಂತಹ ಲೋಕಾನುಭವವನ್ನ ಇತರರಿಗೆ ಹಂಚುವ ಪ್ರಯತ್ನವನ್ನ ಈ ಅಲ್ಲಮ ಪ್ರಭು ಅವರು ಮಾಡಿದ್ದಾರೆ. ದೇಹವನ್ನ ಬಂಡಿಗೆ ಹೋಲಿಸಿ ಅದನ್ನ ಆಳಲು ಪ್ರಯತ್ನ ಮಾಡುವ ಪಂಚೇಂದ್ರಿಗಳನ್ನ ಹದ್ದು ಬಸ್ನಲ್ಲಿಡಲು ಇವರು ಮನುಷ್ಯ ಯಾವ ರೀತಿಯಾಗಿ ಪರಿತಪಿಸ್ತಾ ಇರ್ತಾನೆ ಅನ್ನುವಂಥ ವಿಚಾರವನ್ನು ಕೂಡ ತಮ್ಮ ವಚನಗಳ ಮೂಲಕ ಹೇಳ್ತಾ ಹೋಗುವಂಥದ್ದು. ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನ ಪ್ರಶ್ನಿಸುವ ಮನೋಭಾವನೆಯ ಜೊತೆಗೆ ಶರಣ ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನ ಖಂಡಿಸುವ ಪ್ರವೃತ್ತಿ ಇದೆ ಇವರ ವಚನಗಳಲ್ಲಿ. ಆಡಂಬರದ ಮತ್ತು ಯಾಂತ್ರಿಕ ಭಕ್ತಿಯನ್ನ, ಹೌದಾ, ಡಾಂಬಿಕತೆಯಿಂದ ಕೂಡಿರುವಂತ ಆ ಭಕ್ತಿಯನ್ನ ಇವರು ಪ್ರಶ್ನೆ ಮಾಡುವಂತ ಒಂದು ಮನೋಭಾವ, ಶರಣ ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನ ಖಂಡಿಸುವಂತ ಒಂದು ಪ್ರವೃತ್ತಿ ಇದೆ ಅನ್ನುವಂಥದ್ದನ್ನ ನಾವು ಕಂಡುಕೊಳ್ತೇವೆ. ದೇವರನ್ನೇ ಪ್ರಶ್ನಿಸುವ ಹಾಗೂ ನಾನೇ ದೇವರನ್ನ ಧೈರ್ಯ ಇವನ ವಚನದಲ್ಲಿ ಕಂಡು ಬರ್ತದೆ. ನಾನೇ ದೇವರೆನ್ನುವಂತಹ ಇವರ ಧೈರ್ಯ ಮತ್ತು ದೇವರನ್ನು ಪ್ರಶ್ನೆ ಮಾಡುವಂಥದ್ದು. ಹೌದಾ, ನಾವು ಸುಮ್ಮನೆ ವಿಚಾರ ಮಾಡ್ತಿರ್ಬೇಕಾದ್ರೆ ಅನಿಸ್ತಾ ಇರ್ತತಿ ಜನರಲ್ಲಿ ಭಕ್ತಿಗಿಂತ ಭಯ ಜಾಸ್ತಿ ಇದೆ. ಹೌದಾ, ಅಂದ್ರೆ ಮನುಷ್ಯನ ಮನಸ್ಥಿತಿ ಆ ರೀತಿ ಒಪ್ಕೊಂಡ್ಬಿಟ್ಟಿದೆ ಅನ್ನೋವಂಥದ್ದನ್ನು. ದೇವ್ರ ಬಗ್ಗೆ ಏನಾದ್ರು ಮಾತಾಡ್ಬಿಟ್ರೆ ಸಾವು ಬಂದ್ಬಿಡತ್ತೆ ಏನೋ ಅನ್ನುವಂಥದ್ದು, ಅಥವಾ ದೇವ್ರ ಬಗ್ಗೆ ಏನಾದ್ರು ಮಾತಾಡ್ಬಿಟ್ರೆ ಕೆಟ್ಟದಾಗ್ತತಿ ಏನೋ ಅನ್ನುವಂಥದ್ದು, ಅಥವಾ ಅದೇನು ನಿತ್ಯ ಕರ್ಮಗಳಿರ್ತಾವಲ್ಲ, ಬೆಳಗ್ಗೆ ಎದ್ದು ದೇವ್ರಿಗೆ ಹೋಗೋದು ಬರೋದು, ಅಥವಾ ಪೂಜೆ ಪುರಸ್ಕಾರಗಳನ್ನ ಮಾಡೋದು, ಎಲ್ಲಿ ಒಂದಿನ ಬಿಟ್ಬಿಟ್ರೆ ದೇವ್ರನ ಮೇಲೆ ಶಾಪ ಹಾಕ್ಬಿಡ್ತಾನೇನೋ, ಅಥವಾ ನಮ್ನ ಏನೋ ಒಂದು ಕಷ್ಟಕ್ಕೆ ದೂಡ್ತಾನೇನೋ ಅನ್ನುವಂತ ಆ ತರದ ಭಯದಿಂದ ಭಕ್ತಿ ಇದೆ ವಿನಃ ಪೂರ್ಣವಾಗಿ ಭಕ್ತಿ ಅನ್ನುವಂಥದ್ದು ಇಲ್ಲ. ಇಂಥ ಹಲವಾರು ಉದಾಹರಣೆಗಳನ್ನ ತಮ್ಮ ವಚನಗಳ ಮೂಲಕ ಇಲ್ಲಿ ಅಲ್ಲಮ ಪ್ರಭು ಅವರು ತಿಳಿಸ್ಕೊಡ್ತಾರೆ. ಇಲ್ಲಿ ಅಲ್ಲಮರು ತಮ್ಮ ವಚನಗಳ ಮೂಲಕ ಮನುಷ್ಯ ಹಾಸಿಗಿದ್ದಷ್ಟು ಕಾಲು ಚಾಚಬೇಕು ಅನ್ನುವಂತ ಒಂದು ಪಾರಂಪರಿಕವಾಗಿರುವಂತ ನಂಬಿಕೆ ಏನಿತ್ತಲ್ಲ, ಅದು ಆಧುನಿಕವಾಗಿ ಏನಾಗೈತಿ, ಜೀವನ ಶೈಲಿ ಮಹತ್ವಾಕಾಂಕ್ಷೆಯಿಂದ ಕೂಡಿದೆ. ಈ ಆಧುನಿಕ ಜಗತ್ತಿನೊಳಗ ಆ ಬದುಕು ಕೂಡ ಹಾಗೆ ಇರಬೇಕು ಅನ್ನುವಂಥದ್ದಿಲ್ಲ. ತಮ್ಮ ಮನಸ್ಥಿತಿ ಹೇಗಿರುತ್ತೋ ಹಾಗೆ. ಹೌದಾ, ನಾನು ಹೇಳಿದ್ನಲ್ಲ, ನೆಮ್ಮದಿ ಅನ್ನುವಂಥದ್ದನ್ನ ನಮ್ಮಲ್ಲೇ ಹುಟ್ಟಾಕೊಳ್ಬೇಕು ನಾವು. ಅದನ್ನ ರೊಕ್ಕ ಕೊಟ್ಟು ಪರ್ಚೇಸ್ ಮಾಡಿ ಕೊಂಡ್ಕೊಂಡು ಅನುಭವಿಸುವಂಥದ್ದಲ್ಲ. ಹೌದಾ, ನೆಮ್ಮದಿ, ನಂಬಿಕೆ ಅನ್ನುವಂಥದ್ದು, ಆತ್ಮಶಕ್ತಿ ಅನ್ನುವಂಥದ್ದು, ತಾಳ್ಮೆ ಅನ್ನುವಂಥದ್ದು, ಶಾಂತಿ ಅನ್ನುವಂಥದ್ದು ನಾವೇ ನಮ್ಮಲ್ಲಿ ಹುಟ್ಟಾಕೊಳ್ಬೇಕು. ಅದು ಹೊರಗೆ ಸಿಗಲಾರ್ದಂಥದ್ದು. ಆದ್ರೆ ಜನ ಆಧುನಿಕವಾಗಿ ಏನಾಗ್ಬಿಟ್ಟಿದೆ ಅಂದ್ರೆ ಹೊರಗೆ ಏನೋ ಸಿಗ್ತತನ್ನುವಂತ ಲೆಕ್ಕಕ್ಕೆ ಹುಡುಕಾಡ್ತಾ ಇದ್ದಾರೆ. ಧ್ಯಾನ ಮಾಡಕ್ಕೋ ಅಥವಾ ಯೋಗ ಮಾಡೋಕೋ ಇನ್ನೊಂದು ಕ್ಲಾಸಿಗೆ ಹೋಗಿ ಕುತ್ಕೊಂಡು ಅಲ್ಲಿ ರೊಕ್ಕವನ್ನು ಕೊಟ್ಟು ಕಲಿಬೇಕಾದಂತ ಮನಸ್ಥಿತಿ ಆಧುನಿಕ ಜಗತ್ತಿನಲ್ಲಿ ಹಲವಾರು ಜನರನ್ನು ನಾವು ಕಾಣ್ತೇವೆ. ಹೊರ ಜಗತ್ತಿಗೆ ಮನುಷ್ಯ ತನ್ನನ್ನ ತೋರಿಸಿಕೊಳ್ಳುವ ಕ್ರಮಕ್ಕಿಂತಲೂ ಅವನ ಒಳ ಜಗತ್ತು ಭಿನ್ನ ಆಗಿರುವಂಥದ್ದು, ಅವನ ಒಳಗು ಭಿನ್ನವಾಗಿರುವಂಥದ್ದು. ಇಲ್ಲಿ ಯಾರು ಅನ್ನ ಹಾಕ್ತಾರೋ ಆತ ದೈವ ಆಗಿ ಅಥವಾ ದೇವರಾಗಿ ಪ್ರತ್ಯಕ್ಷ ಆಗ್ಬೇಕಾಗ್ತತಿ. ಯಾರು ಅನ್ನ ನೀಡ್ತಾನಲ್ಲ ಅವನು ದೇವ್ರು ಅನ್ಕೋಬೇಕಾಗ್ತತಿ ವಿನಃ ಯಾವುದೋ ಒಂದು ಮೂರ್ತಿನೋ ಅಥವಾ ಯಾವುದೋ ಒಂದು ಇದನ್ ಮಾಡಿರುವಂಥದ್ದು
ಎಲ್ಲಾ ಧರ್ಮದ ಬಗ್ಗೆ ಹೇಳ್ತಾ ಇರುವಂತದ್ದು. ಕಾಣದೇ ಇರುವಂತದ್ದು ಒಂದು ದೇವರ, ಕಾಣುವಂಥದ್ದು ಒಂದು ದೇವರ, ಏನೇನೋ ಆಗಿರುವಂತದ್ದು ಇನ್ನೊಂದು ದೇವರ. ಈ ರೀತಿ ದೇವರನ್ನ ನಾವು ಹುಡುಕೊಂತ ಹೋಗೋದಕ್ಕಿಂತಲೂ ನಮಗೆ ಅನ್ನವನ್ನ ಯಾರು ಕೊಡ್ತಾರೋ ಅವರೇ ದೇವರು ಅನ್ನುವಂಥದ್ದನ್ನು. ಅದಕ್ಕೆ ಹೇಳ್ತಾರೆ ನೋಡು, ಕಾಯಕವೇ ಕೈಲಾಸ ಅನ್ನುವಂಥದ್ದು. ಎಲ್ಲಿ ಮನುಷ್ಯ ತನ್ನ ಕಾಯಕವನ್ನ ಶ್ರದ್ಧಾಭಕ್ತಿಯಿಂದ ಮಾಡ್ತಾನೋ ಅಲ್ಲೇ ಕೈಲಾಸ ಕಾಣಕ್ ಸಾಧ್ಯ ಇದೆ, ಅಲ್ಲೇ ಕೈಲಾಸವನ್ನ ಕಾಣಕ್ ಶಕ್ಯ ಇದೆ ಅನ್ನುವಂಥ ವಿಚಾರ ಬಸವಣ್ಣನವ್ರು ಹೇಳಿದ್ರಲ್ಲ. ಆ ರೀತಿ ಇಲ್ಲಿ ಅಲ್ಲಮ ಪ್ರಭು ಅವರು ತಮ್ಮ ವಚನಗಳ ಮೂಲಕ ತಿಳಿಸ್ತಾ ಹೋಗ್ತಾರೆ. ಮೊದಲನೇ ಅವರ ವಚನ, ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆವರೈವರು ಮಾನಸಿರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರಿಚ್ಛೆಯನ್ನರಿದು ಹೊಡೆಯದಿರ್ದಡೆ, ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಇಲ್ಲಿ ತಮ್ಮ ಒಂದು ಆ ವಚನದಲ್ಲಿ ತಿಳಿಸ್ಕೊಡುವಂಥದ್ದು ಏನು ಅಂದ್ರೆ, ಹೇಳ್ತಾರ ಮನುಷ್ಯನ ಬದುಕು ಸಾಂಕೇತಿಕವಾಗಿ ಇನ್ನೊಂದು ಯಾಂತ್ರಿಕ ಬದುಕಾಗಿರುವಂಥದ್ದನ್ನ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಮನುಷ್ಯನ ಬದುಕು ಹೆಂಗಾಗ್ಬಿಟ್ಟಂದ್ರೆ ಯಾಂತ್ರಿಕತೆಯಿಂದ ಕೂಡೈತಿ ಅನ್ನುವಂಥದ್ದನ್ನು. ಕಾಲುಗಳೆಂಬುವು ಗಾಲಿ ಕಂಡಯ್ಯ, ಅದ ಒಂದು ಗಾಡಿಗೆ ಹೋಲಿಕೆ ಮಾಡ್ತಾ ಹೋಗ್ತಾರೆ, ಗಾಡಿಗೆ ಹೋಲಿಕೆ ಮಾಡ್ತಾ ಇರುವಂಥದ್ದು. ಕಾಲುಗಳು ಅನ್ನುವಂಥದ್ದು ಏನಿದು, ಗಾಲಿ ಇದ್ದಂಗ. ಹೌದಾ, ಈ ದೇಹ ಅನ್ನುವಂಥದ್ದು ಬಂಡಿಗೆ ಕಾಲು ಅನ್ನುವಂಥದ್ದು ಏನಾಗಿದೆ, ಗಾಲಿ ಆಗ್ಬಿಟ್ಟಿದೆ. ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಈ ದೇಹ ಇಡೀ ಶರೀರ ಏನಿದೆ ಅಲ್ಲ, ಇದು ತುಂಬಿರುವಂತ ಬಂಡಿ ಆಗಿದೆ. ಈ ತುಂಬಿದ ಬಂಡಿಗೆ ಗಾಲಿ ಯಾವಾಗ ಅಂದ್ರೆ ಕಾಲುಗಳಾಗಿರುವಂಥದ್ದು. ಈ ಶರೀರಕ್ಕ ಗಾಲಿ ಆಕಾರವನ್ನು ಪಡ್ಕೊಂಡಿರುವಂತ ಯಾವ ಅಂದ್ರೆ ಕಾಲುಗಳು. ಯಾವುದು ಬಂಡಿಗೆ ಗಾಲಿ ಆಗಿರುವಂತವು. ಹೌದಾ, ಬಂಡಿಗೆ ಯಾವ ರೀತಿ ಗಾಲಿ ಇರ್ತಾವೋ ಮನುಷ್ಯನ ದೇಹಕ್ಕೂ ಕೂಡ ಗಾಲಿ ಆಕಾರದಲ್ಲಿರುವಂತ ಯಾವ ಅಂದ್ರೆ ಕಾಲುಗಳು. ಹೇಳ್ತಾರೆ, ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆವರೈವರು ಮಾನಸಿರು ಅನ್ನೋದು. ಮಾನಿಸರು ಅಂದ್ರೆ ಪಂಚೇಂದ್ರಿಗಳು ಮಾನಿಸರಾಗ್ಬಿಟ್ಟಾರೆ ಅನ್ನೋಂಥದ್ದು. ಹೌದಾ, ಈಗ ಹೇಳ್ತೇವಲ್ಲ ಪಂಚೇಂದ್ರಿಗಳ ಕಣ್ಣು, ಬಾಯಿ, ಕಿವಿ, ಮೂಗು, ನಾಲಿಗೆ ಅನ್ನುವಂಥದ್ದು ಅಥವಾ ಚರ್ಮ ಅನ್ನುವಂಥದ್ದು, ಇವು ಬಂಡಿ ಹೊಡಿತಾ ಇರುವಂಥದ್ದು. ಇವು ಏನ್ ಮಾಡ್ತಾ ಇದ್ದಾವೆ, ಆ ಬಂಡಿಯನ್ನ ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು. ಅದಕ್ಕೆ ಹೇಳ್ತಾರ, ಕಾಲುಗಳೆಂಬಂತ ಈ ಗಾಲಿ ಕಂಡಯ್ಯ, ದೇಹವೆಂಬುವಂಥದ್ದು ಈ ತುಂಬಿದ ಬಂಡಿ ಕಂಡಯ್ಯ, ಆ ಬಂಡಿಯ ಹೊಡೆಯುವವರೈವರು ಯಾರು, ಹೊಡೆಯುವಂತ ಐವರು ಯಾರಿದಾರಂದ್ರೆ ಮಾನಿಸರು ಅಂದ್ರೆ ಪಂಚೇಂದ್ರಿಗಳು. ಆ ಪಂಚೇಂದ್ರಿಗಳು ಏನಿದ್ದಾವ ನೋಡು, ಅವು ಈ ಗಾಡಿಯನ್ನ ಹೊಡ್ಕೊಂಡು ಹೋಗ್ತಾ ಇದ್ದಾವ. ಮುಂದೆ ಹೋದ ಹೇಳ್ತಾರ, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಹೌದಾ, 5 ಮಂದಿ ಹೊಡೆಯುವಂತವ್ರು ಅಂದ್ರೆ ಮನುಷ್ಯನ ದೇಹದೊಳಗಿರುವಂತ ಪಂಚೇಂದ್ರಿಗಳು. ನೋಡು, ಎಷ್ಟೋ ಸಾರಿ ಕಣ್ಣು ನೋಡ್ ಬಯಸುವುದನ್ನ, ಕಿವಿ ಕೇಳ ಬಯಸುವುದನ್ನ, ಅಥವಾ ಚರ್ಮ ಸ್ಪರ್ಶವನ್ನ ಪಡ್ಕೊಳ್ಳುವಂಥದ್ದು, ನಾಲಿಗೆ ರುಚಿಯನ್ನು ಪಡೆಯುವಂಥದ್ದು, ಮೂಗು ಪರಿಮಳವನ್ನ ಬಯಸುವಂಥದ್ದು, ಇವು ಒಂದೊಂದೊಂದೊಂದೊಂದು ಪಂಚೇಂದ್ರಿಯಗಳಿದಾವಲ್ಲ, ಒಂದೊಂದು ದಿಕ್ಕಿಗೆ ಅಣಿಯಾಗಿರುವಂಥವು. ಇಂಥವುಗಳನ್ನ ಇಟ್ಕೊಂಡು ನಮ್ಮ ಈ ಬದುಕನ್ನ ನಾವೇನ್ ಮಾಡ್ಬೇಕಾಗ್ತತಿ, ಸರಿಯಾದ ಕ್ರಮದೊಳಗ ಸಾಮಾಜಿಕ ನೆಲೆಯೊಳಗ ಬದುಕನ್ನ ದೂಡುವಂಥದ್ರ ಜೊತೆಗೆ ನಾವು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕಾಗ್ತತಿ. ಆ ಸ್ಥಿತಿಯನ್ನ ಇಲ್ಲಿ ವಚನಕಾರ ಹೇಳ್ತಾರೆ. ಈ ರೀತಿ ಇರುವಂತ ಬಂಡಿಯನ್ನ ಹೊಡ್ಕೊಂಡು ಹೋಗೋರು ಯಾರು ಅಂದ್ರೆ ಈ ಪಂಚೇಂದ್ರಿಗಳು, ಮಾನಿಸರು. ಇವರು ಒಬ್ರಿಗೊಬ್ರು ಸಮನಾಗಿರುವಂತವ್ರಲ್ಲ. ಹೌದಾ, ನಾವು ಜೋಕಾಗಿ ಕೇಳ್ತಾ ಇರ್ತೀವಿ, ಬಾಯಿ ಏನೋ ಮಾತಾಡ್ಬಿಡ್ತತಿ, ಕಣ್ಣು ಏನೋ ನೋಡ್ತಿರ್ತತಿ, ಕಿವಿ ಏನೇನೋ ಕೇಳ್ತಿರ್ತತಿ, ಮೂಗು ಏನೇನೋ ಬಯಸ್ತಾ ಇರ್ತತಿ. ಹೌದಾ, ಇವು ಹೇಳ್ತಾರ ನೋಡ್, ನಾಲಿಗೆ ಹೆಂಗೋ ಮಾತಾಡ್ತು, ಅದ್ರ ಹೊಡ್ತಾ ಅದಕ್ಕೆ ಬಿತ್ತು ಅಂದ್ರೆ ಹಲ್ಲಿಗೆ ಬಿತ್ತು ಅಂತ ಹೇಳ್ತಾರ ನೋಡ್. ಆತರ ನಾಲಿಗೆ ಮಾತಾಡ್ ಸುಮ್ನೆ ಸಿಕ್ಕೋಕೊ ಕಡ್ಯಾಕ ಬಿಡ್ತದು. ಆದ್ರೆ ಹೊಡ್ತಾ ತಿಂದಿರೋದು ಯಾವ್ದು, ಹಲ್ಲು ಮುರಿ ಹೆಂಗ್ ಹೊಡ್ಸ್ಕೊಳ್ಬೇಕಾಗ್ತತ್ತಲ್ಲ. ಹೆಂಗಾರ ಮಾತಾಡಿದ್ರ ಹಲ್ಲು ಮುರಿ ಹೆಂಗ್ ಹೊಡ್ಸ್ಕೊಳ್ತೇವಲ್ಲ, ಆ ಒಂದು ಸಾಂಕೇತಿಕ ರೂಪವನ್ನು ನಾವು ಇಲ್ಲಿ ಕಂಡ್ಕೋಬಹುದು. ಹಿಂಗ ಸಮನಾಗಿರದ ಇರುವಂತವ್ರು, ಒಬ್ಬರಿಗೊಬ್ರು ಸಮಾನವಿಲ್ಲ, ಅವ್ರು ಅಷ್ಟು ಸಮಾನಾದ ಒಂದು ಕ್ರಮವನ್ನ ಸಹಿಸ್ಕೊಂಡು ಹೋಗ್ತಾ ಇತ್ತು ಅಂದ್ರೆ ಅದು ಸರಿಯಾದ ಕ್ರಮದೊಳಗೆ ಹೋಗ್ತಾ ಇರ್ತತಿ. ಹೌದಾ,
ಈ ನಮ್ಮ ಈ ಬದುಕು ಕೂಡ ಹಾಗೆ ಇರ್ತತಿ. ಸಹೋದರ ಸಹೋದರಿಯರಾಗಿರುವಂತವ್ರು, ತಂದೆ ತಾಯಿ, ಮಕ್ಕಳು ಎಲ್ಲರೂ ಒಂದೇ ಕ್ರಮವನ್ನು ಅನುಸರಿಸಿ ಹೋಗ್ತಾ ಇದ್ರೆ ಬದುಕು ಸರಿಯಾದ ಕ್ರಮದೊಳಗೆ ಹೋಗ್ತಾ ಇರ್ತತಿ. ಅತ್ತಿ ಒಂದ್ ರೀತಿ ನಡ್ಕೊಳ್ಳೋದು, ಸೊಸೆ ಒಂದ್ ರೀತಿ ನಡ್ಕೊಳ್ಳೋದು, ಮಕ್ಕಳು ಒಂದ್ ರೀತಿ ನಡ್ಕೊಳ್ಳೋದು, ಗಂಡ ಒಂದ್ ರೀತಿ ನಡ್ಕೊಳ್ಳೋದು, ಈ ಎಲ್ಲ ಒಂದೊಂದು ರೀತಿ ಆಗ್ಬಿಡ್ತು ಅಂದ್ರೆ ಸಂಸಾರ ಅನ್ನುವಂಥದ್ದು ಸರಿಯಾದ ಕ್ರಮದೊಳಗೆ ನಡೆಯಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದೇ ಇಲ್ಲಿ ಒಂದು ಸಾಂಕೇತಿಕ ರೂಪವನ್ನು ಕೊಡ್ತಾರೆ. ಒಬ್ಬರಿಗೊಬ್ರು ಸಮವಿಲ್ಲ, ಅವ್ರು ಸಮನಾಗಿ ನಡ್ಕೊಂಡು ಹೋದಾಗ ಮಾತ್ರ ಬದುಕು ಸರಿಯಾದ ಕ್ರಮದೊಳಗೆ ನಡೆಯಕ್ಕೆ ಸಾಧ್ಯ ಇದೆ ಅನ್ನುವಂತ ವಿಚಾರ ಇಲ್ಲಿ ವಚನದಲ್ಲಿ ವ್ಯಕ್ತಪಡಿಸ್ತಾರೆ. ಇಲ್ಲಿಕಂದ್ರೆ ಏನಾಗ್ತತಿ, ಅದರಿಚ್ಛೆಯನ್ನರಿದು ಪೊಡೆಯದಿರ್ದಡೆ ಅಥವಾ ಹೊಡೆಯದಿರ್ದಡೆ. ಒಬ್ಬರಿಗೊಬ್ರು ಸಮನಿಲ್ಲ, ಅವ್ರ ಮನ್ಸಿಗೆ ಬಂದಂಗೆ ಹೊಡ್ಕೊಂಡು ಹೋಗ್ಬಿಟ್ರೆ ಏನಾಗ್ತತಿ, ಅದರಚ್ಚು ಮುರಿಯಿತು ಗುಹೇಶ್ವರ. ನಡೆಯುವುದಿಲ್ಲ, ಅದು ಬಂಡಿ ಏನಾಗ್ಬಿಡ್ತತಿ, ಮುರ್ಕೊಂಡ್ ಬಿಟ್ಬಿಡ್ತತಿ. ಅಲ್ಲಿ ಬಂಡಿ ಏನಾಗ್ತತಿ, ಮುರ್ಕೊಂಡ್ ಬಿಡ್ತತಿ. ಆಧಾರ ಭಾಗವಾಗಿರುವಂತಹ ಬಂಡಿ ಅಥವಾ ಅದರ ಅಚ್ಚು ಮುರಿದು ಬಿಡ್ತತಿ. ಹೌದಾ? ಅಂದ್ರೆ ಮನುಷ್ಯನ ಬದುಕು ಕೂಡ ಆ ರೀತಿ ಇರುವಂತದ್ದು. ಎಲ್ಲವೂ ಹೊಂದಾಣಿಕೆಯೊಂದಿಗೆ, ಸಮಾಜದಲ್ಲಿ ಹೊಂದಾಣಿಕೆ ಇರಬೇಕು. ಅದಕ್ಕೆ ಹೇಳ್ತಾರೆ ನೋಡು, ಮಗು ಮೊದಲ ಮನೆಯ ಪಾಠಶಾಲೆ ಆದ್ರೆ ಆತ ನೆಕ್ಸ್ಟ್ ಬೆಳೆಯುವುದೆಲ್ಲಿ ಅಂದ್ರೆ ಸಮೂಹದೊಳಗ, ಪರಿಸರದಲ್ಲಿ ಬೆಳೆಯುವಂಥದ್ದು. ಹೀಗಾಗಿ ಅವನ ಮೇಲೆ ಗಾಢವಾದಂತ ಪ್ರಭಾವ ಬೀರುತ್ತದೆ. ಬದುಕು ಸರಿಯಾದ ಕ್ರಮದಲ್ಲಿ ನಡಿಬೇಕಾಗಿತ್ತು ಅಂದ್ರೆ ಆತ ಧನಾತ್ಮಕವಾದಂತ ವಿಚಾರವನ್ನು ಹೊಂದಿದಾಗ ಮಾತ್ರ ಬದುಕು ಸರಿಯಾದ ಕ್ರಮದಲ್ಲಿ ನಡೆಯಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರ, ಗಾಲಿ ಮನ್ಸಿಗೆ ಬಂದಾಗ ನಾನು ತಿರುಗೋದಿಲ್ಲಪ್ಪ ಅಂತ ನಿಂತ್ಕೊಂಡ್ಬಿಟ್ರೆ, ಒಂದು ಗಾಲಿ ತಿರುಗತ್ತೆ ಇನ್ನೊಂದು ಗಾಲಿ ತಿರುಗೋದಿಲ್ಲ ಅಂದ್ರೆ ಆ ಬಂಡಿ ನಡೆಯಕ್ಕೆ ಸಾಧ್ಯ ಇದೆನಾ? ಇಲ್ಲ. ಅದಕ್ಕೆ ಹೇಳ್ತಾರ, ಈ ಕಾಲುಗಳನ್ನುವಂತ ಬಂಡಿ ಸರಿಯಾದ ಕ್ರಮದೊಳಗೆ ಈ ದೇಹವನ್ನು ಹೊತ್ಕೊಂಡು ಏನು ಹೋಗುವಂತ ಗಾಲಿಗಳಿದಾವಲ್ಲ, ಕಾಲುಗಳಿದಾವಲ್ಲ, ಸರಿಯಾದ ಕ್ರಮದೊಳಗೆ ಹೋಗ್ಬೇಕು ಅಂದಾಗ ಅದು ಬದುಕು ಸಾರ್ಥಕತೆಯ ಬದುಕಾಗ್ತತಿ. ಮನಸ್ಸು ಹೇಳ್ತದಂತೇಳಿ ಹೆಂಗಂಗ ಮಾಡ್ಕೋತ ಹೋಗ್ಬಿಟ್ರೆ ಅದು ಆಗೋದಿಲ್ಲ. ಅದಕ್ಕೆ ಹೇಳ್ತಾರ ಅವರು, ಬಂಡಿಯ ಹೊಡೆಯರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲ, ಅದರಿಚ್ಛೆಯನ್ನರಿದು ಹೊಡೆಯದಿರ್ದಡೆ. ಹೌದಾ? ಎಲ್ಲರನ್ನ ಸಂಭಾಳಿಸ್ಕೊಂಡು ನಮ್ಮ ಪಂಚೇಂದ್ರಿಯಗಳನ್ನ ನಾವು ನಮ್ಮ ಹಿಡಿತದಲ್ಲಿಟ್ಕೊಂಡು ನುಗ್ಗಿದಾಗ, ನಮ್ಮ ಬದುಕನ್ನ ನಡೆಸಿದಾಗ ನಾವು ಭಕ್ತಿಯಿಂದ ಅಥವಾ ಆ ಗುಹೇಶ್ವರನ ಒಂದು ಪ್ರೀತಿಗೆ ಪಾತ್ರ ಆಗಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ, ಬದುಕು ಅಪೂರ್ಣಗೊಳ್ತತಿ ಅನ್ನುವಂಥ ವಿಚಾರ ಇಲ್ಲಿ ಈ ವಚನದೊಳಗೆ ಹೇಳ್ತಾರೆ. ಮುಂದಿನ ವಚನ ಬಹಳ ಸಾಂಕೇತಿಕ ರೂಪವನ್ನು ಹೇಳ್ತಾ ಹೋಗ್ತಾರೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೊಟ್ಟೆಯ ಮೇಲೆ ಕಟ್ಟೋ ಗರದ ಮೂಟೆಯ ಕಟ್ಟಿದಡೇನೋ ಹಸಿವು ಹೋಗುವುದೇ, ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದರೇನೋ ಭಕ್ತನಾಗಬಲ್ಲನೆ, ಇಟ್ಟ ಕಲ್ಲು ಮೇಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಆ ಮೇಳೆ ಭಕ್ತನೇ, ಇಟ್ಟಾತ ಗುರುವೇ, ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ. ಅಲ್ಲಿ ಹೇಳ್ತಾರೆ ಏನದು, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೂಟೆಯ ಕಟ್ಟಿದಡೇನು. ಓಗರ ಅಂದ್ರೆ ಅನ್ನ ಅನ್ನುವಂಥದ್ದನ್ನು, ಓಗರ ಅಂದ್ರೆ ಅನ್ನ. ಹೊಟ್ಟೆಯ ಮೇಲೆ ಕಟ್ಟೋಗರ, ಹೊಟ್ಟೆ ಮೇಲೆ ಈ ಅನ್ನದ ಮೂಟೆಯನ್ನು ಕಟ್ಟಿದ್ರೆ, ನಮ್ಮ ಹೊಟ್ಟೆ ಮೇಲೆ ಮುಷ್ಟಾನ್ನ ಭೋಜನ ತಂದಿಟ್ಕೊಂಡ್ಬಿಟ್ರೆ ಅದನ್ನ ಏನು ಅನುಭವ ಹೊಟ್ಟೆ ತುಂಬತ? ಹೊಟ್ಟೆ ತುಂಬಾಕ್ ಸಾಧ್ಯ ಇದೆನಾ? ಸಾಧ್ಯ ಇಲ್ಲ. ನಾವು ಅದನ್ನು ಸೇವಿಸ್ಬೇಕು ಅಂದಾಗ ಹೊಟ್ಟೆ ತುಂಬಾಕ್ ಸಾಧ್ಯ ಐತಿ. ಹಂಗ ಹೊಟ್ಟೆ ತುಂಬಂಗಿತ್ತಂದ್ರ ಯಾವುದು ಮಾರಾಟದ ಇದನ್ನ ನೀಡ್ತಾ ಇರ್ಲಿಲ್ಲ, ದೂರ ನಿಂತ್ಕೊಂಡು ನೋಡ್ಬಿಡ್ತಿದ್ರು, ಹೊಟ್ಟೆ ತುಂಬಿಡ್ತಿತ್ತು. ಮತ್ ಆಯ್ತು ನಡಿ 4 ತಾಸು ಮತ್ತೆ ಜಗ್ತದ ಅಂತೇಳಿ ಹೋಗ್ತಾ ಇದ್ರು. ಹೌದಲ್ಲ? ಆ ರೀತಿ ಹೊಟ್ಟೆಯ ಮೇಲೆ ಕಟ್ಟೋ ಗರದ ಮೂಟೆಯ ಕಟ್ಟಿದಡೇನು, ಹೊಟ್ಟೆ ಮೇಲೆ ಆ ಅನ್ನದ ಚೀಲವನ್ನ, ಹೌದಾ, ವಿಧ ವಿಧವಾದಂತ ಆಹಾರವನ್ನ ತಂದು ಹೊಟ್ಟೆ ಮೇಲೆ ಇಟ್ಕೊಂಡ್ರೆ ಹೊಟ್ಟೆ ತುಂಬಾಕ್ ಸಾಧ್ಯ ಇದೆ ಏನು ಅಂತ ಹೇಳ್ತಾರ. ಹಸಿವು ಹೋಗುವುದೇ, ಹಸಿವು ಹೋಗಕ್ ಸಾಧ್ಯ ಐತೇನು, ಹಸಿವು ಹಿಂಗ್ಸಕ್ ಸಾಧ್ಯ ಐತೇನು, ಹೊಟ್ಟೆ ತುಂಬತೇನು ಅನ್ನುವಂತ ಪ್ರಶ್ನೆ ಮಾಡ್ತಾರೆ. ಮುಂದೆ, ಅಂಗದ ಮೇಲೆ ಲಿಂಗ ಸ್ವಾಯತ್ವಾದಡೇನು. ಹೌದಾ? ಅಂಗದ ಮೇಲೆ ಲಿಂಗ ಸ್ವಾಯತ್ವಾದಡೇನು ಭಕ್ತನಾಗಬಲ್ಲನೆ. ಲಿಂಗವನ್ನ ಇಲ್ಲಿ ಇಟ್ಕೊಂಡು ನಾನು ಒಬ್ಬ ಶ್ರೇಷ್ಠ ಭಕ್ತ ಅನ್ನಕ್ ಸಾಧ್ಯ ಇದೆನಾ ಅನ್ನುವಂತ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಆ ಲಿಂಗದ ಮೇಲೆ
ಯಾವುದು ಅಂಗದ ಮೇಲೆ ಲಿಂಗ ಇಟ್ಕೊಂಡು ಸ್ವಾಯತ್ತತೆ ಅಂದ್ರೆ ಆಧೀನವಾಗೋದು, ಸೊ ಇಟ್ಕೊಳ್ಳೋದು ಅಂತ ಅರ್ಥ. ಲಿಂಗದ ಮೇಲೆ ಅಂಗದ ಮೇಲೆ ಲಿಂಗ ಸ್ವಾಯತ್ತ ಆದಡೇನು, ಅವನು ಭಕ್ತನಾಗಕ್ ಸಾಧ್ಯ ಇದೆ ಏನು ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾರೆ. ಭಕ್ತ ಅನ್ನೋಸ್ಕೊಂಡವನು ಹೇಗಿರ್ಬೇಕು ಅಂದ್ರೆ ಕಾಯಕದ ಪರಿಕಲ್ಪನೆಯನ್ನು ಹೊಂದಿರಬೇಕು, ಜನಸಾಮಾನ್ಯರಿಗೆ ಅಧೀನನಾಗಿರುವಂತವನು ಇರಬೇಕು, ಭಕ್ತಿಯ ಡಾಂಬಿಕ ಭಕ್ತನಾಗಿರ್ಬಾರ್ದು, ಭಕ್ತಿ ಪ್ರಿಯನಾಗಿರ್ಬೇಕು ಅವನು. ಅಂದಾಗ ಅದಕ್ಕೆ ಲಿಂಗಕ್ಕೆ ಬೆಲೆ ಇರ್ತತಿ ಮತ್ತು ಆ ಅಂಗಕ್ಕೂ ಬೆಲೆ ಇದೆ ಅನ್ನುವಂಥದ್ದನ್ನು ಅದಕ್ಕೆ ಹೇಳ್ತಾರ. ಅಂಗದ ಮೇಲೆ ಲಿಂಗ ಸ್ವಾಯತ್ತಾದಡೇನೋ ಭಕ್ತನಾಗವಲ್ಲನೆ, ಇಟ್ಟ ಕಲ್ಲು ಮೇಳೆಯ ಮೇಲೆ ಸಿಲುಕಿದಡೆ. ಹೌದಾ, ಇಟ್ಟಿರುವಂತ ಕಲ್ಲು ಮೇಳೆ ಪೊದೆ ಅಂತ ಹೇಳ್ತೀವಲ್ಲ, ಆ ಮರಗಳ ಗುಂಪು, ಆ ಮರಗಳ ಗುಂಪಿನೊಳಗ ಒಂದು ಲಿಂಗ ಇದೆ ಅಂದ್ಮೇಲಕ ಅಲ್ಲಿ ಸಿಕ್ಕಾಕೊಂಡೈತಿ ಅಂದ್ರೆ ಆ ಕಲ್ಲು ಲಿಂಗವೇ, ಆ ಕಲ್ಲು ಲಿಂಗ ಆಗಕ್ ಸಾಧ್ಯ ಐತೇನು? ಆ ಮೇಳೆ ಭಕ್ತನೇ. ಹೌದಾ, ಆ ಮೇಳೆ ಭಕ್ತನೇ. ಅಲ್ಲಿ ಗುಂಪು ಗುಂಪಾಗಿರುವಂತ ಮರಗಳಿದ್ದಾವಲ್ಲ ಅವು ಭಕ್ತರಾಗಕ್ ಸಾಧ್ಯ ಇದೆ ಏನು? ಇಟ್ಟ ಆತ ಗುರುವೇ, ಆ ಮರಗಳ ನಡುವೆ ಆ ಕಲ್ಲನ್ನಿಟ್ಟಾನಲ್ಲ, ಲಿಂಗ ಅನ್ನುವಂಥದ್ದನ್ನ ನಾವು ಅನ್ಕೊಳ್ತೀವಲ್ಲ, ಅದನ್ನಿಟ್ಟಾವ ಅವ್ನು ಗುರು ಆಗಕ್ ಸಾಧ್ಯತೆ ಏನು ಅನ್ನುವಂತ ಪ್ರಶ್ನೆಯನ್ನು ಮಾಡ್ತಾ, ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ. ಇಂಥ ಡಾಂಬಿಕ್ ಭಕ್ತರನ್ನ ಕಂಡ್ಬಿಟ್ರೆ ನನಗ ನಾಚಿಕೆ ಆಗ್ತತಿ, ನಾನ್ ನಾಚ್ತೀನಿ ಗುಹೇಶ್ವರ ಅನ್ನುವಂಥ ವಿಚಾರವನ್ನಲ್ಲಿ ಹೇಳ್ತಾರೆ. ಹೊಟ್ಟೆ ಹಸಿದ್ರೆ ಊಟ ಮಾಡಿದ ನಂತರ ಹೊಟ್ಟೆ ತುಂಬತ್ತೆ, ಹಸಿವು ಹಿಂಗತ್ತೆ. ಆದ್ರೆ ಹೊಟ್ಟೆಯ ಮೇಲೆ ದೊಡ್ಡ ದೊಡ್ಡ ಒಂದು ಕಟ್ಟೆನ ಕಟ್ಟಿದ್ರೆ, ಹೌದಾ, ಒಂದು ಮುಷ್ಟಾನ್ನ ದೊಡ್ಡ ಪಾತ್ರೆಯನ್ನು ತಂದು ಹೊಟ್ಟೆ ಮೇಲೆ ಇಟ್ರೆ ಅದು ಹೊಟ್ಟೆ ತುಂಬಕ್ ಸಾಧ್ಯ ಇದೆನಾ? ಹಸಿವನ್ನ ಹೋಗ್ಸಕ್ ಸಾಧ್ಯ ಇದೆನಾ? ಇಲ್ಲ. ಅದೇ ತರ ಕೇವಲ ಅಂಗದ ಮೇಲೆ ಲಿಂಗ ಕುತ್ಕೊಂಡ್ಬಿಟ್ರೆ ಸಾಕೇನೋ ಅಂತ ಭಕ್ತ ಆಗಕ್ ಸಾಧ್ಯತೆ ಏನು? ಅದನ್ನು ಮಾಡ್ಕೊಳಕ್ ಆಗೋದಿಲ್ಲ ಅನ್ನೋದು. ಮತ್ತೆ ಮುಂದೆ ಇಟ್ಟ ಕಲ್ಲು ಮೇಳೆ, ಮೇಳೆ ಅಂದ್ರೆ ಪೊದೆ ಅಥವಾ ಗಿಡಗಳ ಗುಂಪು ಅಂತ ಹೇಳ್ತೀವಲ್ಲ, ಅಲ್ಲಿ ಸಿಕ್ಕಾಕೊಂಡಿದೆ. ಆ ಕಲ್ಲು ಲಿಂಗ ಆಗ್ತತೇನು? ಆ ಮೇಳೆ ಭಕ್ತನಾಗ್ತಾನೇನು? ಸರಿ, ಆ ಕಲ್ಲನ್ನು ಇಟ್ಟಾತ ಗುರು ಆಗಕ್ ಸಾಧ್ಯ ಇದೆ ಏನು? ಇಂತಪ್ಪವರ ಕಂಡಡೆ ನಾಚುವೆನಯ್ಯ, ಇಂಥವ್ರ ಕಂಡು ನನಗೆ ನಾಚಿಕೆ ಆಗತ್ತೆ. ಇವರೆಲ್ಲ ಡಾಂಬಿಕ ಭಕ್ತರು, ಡಾಂಬಿಕ ಭಕ್ತರು ಅನ್ನುವಂಥದ್ದನ್ನು ನೋಡ್ಬೇಕು. ಎಷ್ಟು ಭಕ್ತಿ ಅನ್ನುವಂಥದ್ದು ಕಾಣ್ತಿರತ್ತೆ. ಎಲ್ಲ ಏನೇನೋ ಬೇರೆ ಬೇರೆ ಇದಕ್ಕನುಗುಣವಾಗಿ ಒಂದೊಂದು ಸಾಂಕೇತಿಕ ರೂಪಗಳಿದಾವು ಅನ್ನುವಂಥದ್ದನ್ನು ನೋಡ್ಬೇಕು. ಅವ್ರನ್ನ ಅದು ಗೊತ್ತಾಗ್ತತಿ. ಆ ತರ ಡಾಂಬಿಕತೆ ಭಕ್ತಿಯನ್ನು ಕೂಡಿರ್ತೇವೆ. ಎಲ್ಲಾ ಜಾತಿಯೊಳಗೂ ನಾವು ಡಾಂಬಿಕರು ಇದ್ದೇ ಇರ್ತಾರೆ, ಡಾಂಬಿಕ ಭಕ್ತರು ಇದ್ದೇ ಇರ್ತಾರೆ, ಮತ್ತು ಶ್ರೇಷ್ಠವಾದಂತ ಪ್ರೀತಿಗೆ ಪಾತ್ರರಾಗಿರುವಂತರು ಕೂಡ ಇರ್ತಾರೆ. ಎಷ್ಟು ಈ 2ನೇ ವಚನ. 3ನೇ ವಚನ ಬಹಳ ಕಠೋರವಾಗಿ ದೇವರನ್ನ ಕಾಣ್ಕೊಳ್ಳುವಂಥದ್ದು ಹೇಳ್ತಾನ ಅವನು. ನಾ ದೇವನಲ್ಲದೆ ನೀ ದೇವನೇ ಪ್ರಶ್ನೆ ಮಾಡ್ತಾನ ದೇವರಿಗೆ. ಯಾರು? ಗುಹೇಶ್ವರ. ಇದು ಬಹಳ ಡೇರಿಂಗ್ ಬೇಕು ದೇವ್ರನ್ನ ಪ್ರಶ್ನೆ ಮಾಡ್ಬೇಕಾಗಿತ್ತು ಅಂದ್ರೆ. ದೇವ್ರನ್ನ ಪ್ರಶ್ನೆ ಮಾಡೋದು ಸಾಮಾನ್ಯ ಕೆಲಸ ಅಲ್ಲ. ಹೇಳ್ತಾನ ಅವನು, ನಾ ದೇವನಲ್ಲದೆ ನೀ ದೇವನೇ. ಇಲ್ಲಿ ನಾನೇ ದೇವ್ರ, ನೀ ದೇವರೇನು ಪ್ರಶ್ನೆ ಮಾಡ್ತಾನ. ಸರಿ, ಹಂಗಾದ್ರೆ ನೀನ ದೇವ್ರ ತಿಟ್ಕೊಳ್ಳೋನು. ನೀ ದೇವನಾದೊಡೆ ಎನ್ನನ್ನೇಕೆ ಸಲಹೆ? ನೀ ದೇವರಾದ್ರೆ ನನ್ನ ಯಾಕೆ ಸಲಿತಾ ಇಲ್ಲ? ನನ್ನ ಯಾಕೆ ನೋಡ್ಕೊಳ್ತಾ ಇಲ್ಲ? ನನ್ನ ಯಾಕೆ ನೀನೇನು ಸಲಿತಾ ಇಲ್ಲ ಅನ್ನುವಂಥದ್ದನ್ನು. ನಾನ್ ದುಡಿಬೇಕಲ್ಲ, ದುಡ್ದಾಗ ನನಗ ಆಹಾರ ಬರುವಂತದ್ದು. ಏನ್ ದೇವ್ರ ಜಪ ಮಾಡ್ಕೊತ ಕುತ್ಕೊಂಡ್ಬಿಟ್ರೆ, ಕಣ್ಣು ಮುಚ್ಕೊಂಡ್ ಕುತ್ಕೊಂಡ್ಬಿಟ್ರ ಮುಂಜಾನೆ ಟಿಫಿನ್, ಮಧ್ಯಾಹ್ನ ಊಟ, ಸಂಜೆಕ್ ಊಟ ಬರುತ್ತಾ? ದುಡಿಲಾರ್ದನ ಕುತ್ಕೊಂಡ್ಬಿಡ್ತಪ್ಪ ಒಂದ್ ದೇವಸ್ಥಾನದೊಳಗೆ ಹೋಗಿ ಆ ದೇವ್ರ ಹೆಸರು ಹೇಳ್ಕೋತ ಜೈ 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 ಅನ್ಕೋತ ಕುತ್ಕೊಂಡ್ಬಿಡೋದು. ಕುತ್ಕೊಂಡ್ಬಿಟ್ರೆ ಆತನ ಹೊಟ್ಟೆ ತುಂಬಾಕ್ ಸಾಧ್ಯ ಇದೆನಾ? ನೀವೇ ಅದನ್ನ ವಿಚಾರ ಮಾಡ್ಬೇಕು. ಯಾವೊಬ್ಬ ದಾನಿ ಆದಂತವನು ಆ ದೇವಾಲಯದೊಳಗೆ ಊಟ ಹಾಕ್ಸಿರ ಅವ್ನು ಹೊಟ್ಟೆ ತುಂಬತತ್ ವಿನಃ ಹಂಗ ಕುತ್ಕೊಂಡ್ ಅವ್ನು ದೇವ್ರ ಧ್ಯಾನ ಮಾಡ್ತಾ ದೇವ್ರನ್ನ ನೆನೆಸ್ತಾ ನೀನು ಕುತ್ಕೊಂಡ್ಬಿಟ್ಟ ಅಂದ್ರೆ ಹಸದ್ ಸಾಯ್ಬೇಕಾಗ್ತತ್ ವಿನಃ ಆತು ದುಡ್ಲಾರ್ದ ಹಂಗ ಕುತ್ಕೊಂಡು ದುಡ್ದಂದ್ರೆ ಅವ್ನು ಹೊಟ್ಟೆ ತುಂಬಾಕ್ ಸಾಧ್ಯ ಇದೆ. ಅದಕ್ಕೆ ಹೇಳ್ತಾನ, ನೀ ದೇವನಾದಡೆ ಏಕೆ ಸಲಹೆ? ನೀ ದೇವರಾದ್ರೆ ನನ್ನ ಯಾಕೆ ಸಲಿತಾ ಇಲ್ಲ ಅಂತೇಳಿ ದೇವರಿಗೆ ಪ್ರಶ್ನೆ ಮಾಡುವಂತ ಈ ಅಲ್ಲಮ ಪ್ರಭುವಿನ ಒಂದು ವಿಶಿಷ್ಟವಾದಂತಹ ಮನೋವೇದನೆ ಇದೆ ಅಲ್ಲ, ಅದನ್ನ ಮೆಚ್ಚತಕ್ಕದ್ದು. ಅಂದ್ರೆ ಡಾಂಬಿಕತೆ ಬೇಡ ಅನ್ನುವಂತ ವಿಚಾರವನ್ನು ಹೇಳ್ತಾನೆ ದೇವರು. ಸರಿ, ಕೈ ಮುಗಿದು ನಾವು ನಮ್ಮ ಕೆಲ್ಸಕ್ಕನೇ ಆಗ್ಬಿಟ್ರೆ ಮುಗಿದೋಯ್ತು. ಅದಕ್ಕೆ ಕಾಯಕದಲ್ಲಿ ಕೈಲಾಸ ಕಾಣು ಅಂತ ಹೇಳಿರಲ್ಲ ಈ ಒಂದು ನೆಲೆಯೊಳಗೆ. ಅದಕ್ಕೆ ಪ್ರಶ್ನೆ ಮಾಡ್ತಾನ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ? 6:1 ಕುಡಿತೆ, 6:1 ಕುಡಿತೆ ಉದಕವನ್ನೆರೆವೆ. ನಾನು ಅಲ್ಲಿ ಅಡ್ಡಾಡಿ ಬಂದು ತಿರ್ಗಾಡಿ ಬಂದು ಕುಡಿತೆ ಅಂದ್ರೆ ಬೊಗಸೆ ಅನ್ನೋವಂಥದ್ದು, ಗುಟುಕು ಅನ್ನೋವಂಥದ್ದನ್ನು. ಆ ಕಡೆ ಕಡೆ ನಾನು ಅಡ್ಡಾಡ್ಕೊಂಡು ಬಂದು ಅಲ್ಲಿ ಬೇಡ್ಕೊಂಡು ಬಂದು ನಾನೇನ್ ಮಾಡ್ತೇನೆ, ಒಂದು ಗುಟುಕಾದ್ರೂ ನೀರನ್ನ, ಉದಕ ಅಂದ್ರೆ ನೀರು ಅನ್ನೋಂಥ, ಉದಕವನ್ನು ನೆರವೇನೆ ಅನ್ನೋ ಅಂತ ಮಾತನ್ನಲ್ಲಿ ಹೇಳ್ತಾನೆ.
ಉತ್ಕವನ್ನ ಹಾಕ್ಬಲ್ಲೆ. ಹಸಿದಾಗ ಒಂದು ತುತ್ತು ಓಗರವನ್ನಿಕ್ಕುವೆ. ಯಾರೋ ಹಸಿವಂತ ಬಂದ್ರಂದ್ರೆ ಅವ್ರಿಗೆ ನಾನು ಒಂದು ತುತ್ತು ಅನ್ನ ಅಂದ್ರೂ ಕೊಡಬಲ್ಲೆ. ಬಾಯಿ ಆರಿ ದಾಹದಿಂದ ಬಂದಂತವ್ರಿಗೆ ಏನ್ ಮಾಡ್ಬೋದು, ನಾನು ಒಂದು ಗುಟುಕು ನೀರು ಕೊಡಬಲ್ಲೆ. ಹಸಿದ್ ಬಂದಂತವ್ರಿಗೆ ಒಂದು ತುತ್ತು ಅನ್ನವನ್ನು ಹಾಕಬಲ್ಲೆ. ಹಸಿದಾಗ ಒಂದು ತುತ್ತು ಓಗರ ಅಂದ್ರ ಊಟ, ಆಹಾರ ಅನ್ನೋದು. ಓಗರವನ್ನಿಕ್ಕುವೆ ನಾ ದೇವ ಕಾಣ ಗುಹೇಶ್ವರ, ಇಲ್ಲಿ ನಾನೇ ದೇವರ ನೀ ದೇವರಲ್ಲ ಅನ್ನುವಂತ ಉತ್ತರವನ್ನ ಈ ಗುಹೇಶ್ವರ ದೇವನಿಗೆ ಇಲ್ಲಿ ಅಲ್ಲಮ್ಮ ಕೊಡ್ತಾನೆ. ನಾನೇ ದೇವರ ಇಲ್ಲಿ. ಅದ್ಯಾವುದೋ ಒಂದು ಪಿಕ್ಚರ್ ಒಳಗೆ ಹೇಳ್ತಾರಲ್ಲ, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಥವಾ ಗ್ರೇಟ್ ಅಂತ ಏನೋ ಹೇಳ್ತಾ ಹೋಗ್ತಿರ್ತಾನೆ ನೋಡಿ, ಆ ತರ ಆಗ್ಬಿಟ್ಟಿದೆ. ನಾನೇ ಇಲ್ಲಿ ದೇವ್ರು. ನಾನು ಯಾಕಂದ್ರೆ ನನ್ನನ್ನು ನಾನು ಸಲ್ತಾ ಇದ್ದೀನಿ. ನನ್ನನ್ನು ಸಲಿಯೋದ್ರ ಜೊತೆಗೆ ಇನ್ನೊಬ್ರಿಗೂ ನಾನು ಒಂದು ಗುಟುಕ್ ನೀರು ಕೊಡಬಲ್ಲೆ, ಒಂದು ತುತ್ತು ಅನ್ನವನ್ನು ಕೊಡಬಲ್ಲೆ. ಹಂಗಾಗಿ ನಾನೇ ದೇವ್ರ ಕಾರಣ ಇಲ್ಲಿ ನೀನಲ್ಲ ಅನ್ನುವಂತ ಈ ಪ್ರಶ್ನೆಯನ್ನ ಆತ ಗುಹೇಶ್ವರ ವಿಚಾರಧಾರೆ ಗುರುವಿಗೆ ಪ್ರಶ್ನೆಯನ್ನು ಹಾಕುವಂಥದ್ದು, ಆ ದೇವರಿಗೆ ಪ್ರಶ್ನೆಯನ್ನು ಹಾಕುವಂಥದ್ದು ಇದು ಅಲ್ಲಮನ ವಚನಗಳ ಒಂದು ವೈಶಿಷ್ಟ್ಯ. ಹೌದಾ? ಈ ದೇಹ ಅನ್ನುವಂಥದ್ದೇನು, ಗಾಲಿ ಕಾಲುಗಳೆಂಬ ಗಾಲಿಯಿಂದ ಕೂಡಿರುವಂತ ಈ ದೇಹ ತುಂಬಿದ ಬಂಡೆಯಾಗಿದೆ. ಅದನ್ನ ನಮ್ಮ ಪಂಚೇಂದ್ರಿಯಗಳು ಹೊಡಿತಾ ಇದ್ದಾವೆ. ಒಬ್ರಿಗೊಬ್ರು ಸಮನಿಲ್ಲ. ಆದ್ರೆ ಅವುಗಳನ್ನೆಲ್ಲವನ್ನ ಸಮಾನವಾಗಿ ಕಂಡುಕೊಂಡಾಗ ಮಾತ್ರ ನಾವು ಬದುಕಲ್ಲಿ ಮುಂದೆ ಹೋಗಕ್ ಸಾಧ್ಯ ಇದೆ. ಇನ್ನು ಹಸಿದಾಗ ಹೊಟ್ಟೆಗೆ ಊಟ ಮಾಡ್ಬೇಕು ವಿನಃ ಹೊಟ್ಟೆ ಮೇಲೆ ಗಂಟು ಕಟ್ಕೊಂಡು ಇಡೀ ಭೋಜನವನ್ನ ಕಟ್ಕೊಂಡಿದ್ರೆ ಹಸಿ ಹೋಗೋದಿಲ್ಲ. ಅಂಗದ ಮೇಲೆ ಲಿಂಗ ಇಟ್ಕೊಂಡ್ರೆ ಭಕ್ತನಾಗಕ್ ಸಾಧ್ಯ ಇಲ್ಲ. ಅಥವಾ ಎಲ್ಲೋ ಗಿಡಗಳ ಮಧ್ಯೆ ಸಿಕ್ಕಿ ಹಾಕೊಂಡಿರುವಂತಹ ಒಂದು ಕಲ್ಲು ಲಿಂಗ ಆಗಕ್ ಸಾಧ್ಯ ಇಲ್ಲ. ಆ ಗಿಡ ಭಕ್ತನಾಗಕ್ ಸಾಧ್ಯ ಇಲ್ಲ. ಇಟಾತ ಗುರು ಆಗಕ್ ಸಾಧ್ಯನೇ ಇಲ್ಲ ಅನ್ನುವಂತ ಮಾತನ್ನಲ್ಲಿ ಹೇಳ್ತಾರೆ. ಕೊನೆ ವಚನದೊಳಗೆ ಹೇಳುವಂಥದ್ದು, ನಾ ದೇವನಲ್ಲದೆ ನೀ ದೇವನೇ, ನಾನ ದೇವರಿಲ್ಲಿ ನೀ ದೇವರಲ್ಲ, ನೀನ್ ದೇವರ